ನಮಸ್ಕಾರ ರೀಪ ಎಲ್ಲರಿಗೂ ನಂಬರ್ 1 ನ್ಯೂಸ್ ಕನ್ನಡ ಜವಾರಿ ಕಡಕ ಕಾಕನ ಯೂಟ್ಯೂಬ್ದಾಗ ಬಟನ್ ಹೊಡ್ರಿ, ಸಬ್ಸ್ಕ್ರೈಬ್ ಆಗ್ರಿ. ಕರ್ನಾಟಕ ರಾಜ್ಯಾದ್ಯಂತ ತುಂಬ ಪ್ರೀತಿ ವಿಶ್ವಾಸದಿಂದ ನಮ್ಮನ್ನು ಬೆನ್ನ ಚಪ್ಪರಿಸಿ ಇವತ್ತು ರಾಜ್ಯಾದ್ಯಂತ ಪ್ರಚಲಿತವಾದಂಥ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ, ಯೂಟ್ಯೂಬ್ದಾಗ ಬಟನ್ ಹೊಡಿರಿ, ಫೇಸ್ಬುಕ್ದಾಗ ಫಾಲೋ ಮಾಡಿರಿ, ಲೈಕ್ ಮತ್ತು ಶೇರ್ ಮಾಡಿರಿ. ರಾಜ್ಯಾದ್ಯಂತ ಗಣ್ಯಮಾನ್ಯರು ಶುಭಾಶಯ ಕಳ್ಸಾಕತ್ತಾರೆ, ಸಾವಿರಾರು ಜನರದೈತಿರಿ. ಹಂತ ಹಂತವಾಗಿ ಎಲ್ಲರ ಶುಭಾಶಯಗಳನ್ನು ಬಿಡುಗಡೆ ಮಾಡಲಾಗುವುದು. ಆದರೆ ಈಗ ಒಂದು ಮಹತ್ವವಾದ ಒಂದು ಕಡಕ ಜವಾರಿ ಸುದ್ದಿ ಏನು ತೊಗೊಂಡು ಬಂದೀನಿ ಅಂದರೆ ರಕ್ಷಾ ಬಂಧನ್. ಕರ್ನಾಟಕ ರಾಜ್ಯದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆಯಾದಂಥ ಲಕ್ಷ್ಮೀ ತಾಯಿ ಹೆಬ್ಬಾಳ್ಕರ್ ರಕ್ಷಾ ಬಂಧನ ಯಾವ ರೀತಿ ಆಚರಣೆ ಮಾಡಿದಾರ ಅದನ್ನು ನಿಮಗೆ ಬಹಳ ಕುತೂಹಲದಿಂದ ನೀವು ನೋಡ್ತೀರಿ ಅಂತೇಳಿ ಸುದ್ದಿ ಬಿತ್ತರಣೆ ಮಾಡಾಕತ್ತೀನಿ. ನೋಡ್ತೀರಿ, ನೋಡೋಕ್ಕಿಂತ ಮುಂಚಿತ ಬಟನ್ ಹೊಡಿಬೇಕು. ಮತ್ತೊಮ್ಮೆ ನೆನಪು ಮಾಡಿಸ್ತೇನೆ ನಿಮಗೆ. ರಕ್ಷಾ ಬಂಧನ ಅಣ್ಣ ತಂಗಿ ಭಾವೈಕ್ಯತೆಯ ಸಂಕೇತ, ಒಂದು ಬಂಧನ, ಸಹಕಾರ. ತಂಗಿಯ ಕಷ್ಟ ಕಾರ್ಪಣ್ಯದಲ್ಲಿ ಅಣ್ಣ ಭಾಗವಹಿಸ್ತಾನ, ಅಣ್ಣನ ಕಷ್ಟ ಕಾರ್ಪಣ್ಯ ಸುಖ ದುಃಖದಲ್ಲಿ ತಂಗಿ ಆಧಾರ ಸ್ತಂಭವಾಗಿ ನಿಂದಿರ್ತಾಳ. ಅದೇ ರಕ್ಷಾ ಬಂಧನ್. ಆ ರಕ್ಷಾ ಬಂಧನದಿಂದ ಇವತ್ತು ತನ್ನ ಸ್ವಗೃಹ ಕಚೇರಿಯಲ್ಲಿ ಇದೇ ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆ ಲಕ್ಷ್ಮೀ ತಾಯಿ ಹೆಬ್ಬಾಳ್ಕರ್ ಸಾವಿರಾರು ಜನರಿಗೆ ರಾಖಿ ಬಂಧನ ಹಾಕಿದ್ದು, ರಾಖಿ ಕಟ್ಟಿದ್ದು ಇವತ್ತು ದೃಶ್ಯದ ಮುಖಾಂತರ ತೋರ್ಸಾಕತ್ತೀನಿ. ಈ ಮಹಾತಾಯಿಗೆ ಆಯುಷ್ಯ ಕೊಡಬೇಕು. ಯಾಕೆ ಕೊಡಬೇಕು? ರಕ್ಷಾಬಂಧನ ಸಾರ್ವಜನಿಕವಾಗಿ ಇವತ್ತು ಎಲ್ಲರಿಗೂ ಸಹೋದರ ಅಂತ ತಿಳಿದು ಎಲ್ಲರನ್ನು ತನ್ನ ಕಚೇರಿಗೆ ಕರೆಸಿ ಇವತ್ತು ರಕ್ಷಾ ಬಂಧನದ ಒಂದು ಸಂಕೇತ, ಒಂದು ಭಾವೈಕ್ಯತೆ ಮರೆದಿದ್ದು ಈ ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆ ಮಂತ್ರಿಗೆ ಒಂದು ಸ್ಪೆಷಲ್ ಲೈಕ್ ಮಾಡಲೇಬೇಕಲ್ರಿ. ತಮ್ಮ ಚಂದ್ರರಾಜ್ ಹಟ್ಟಿಹೊಳಿ MLC ಆದ ತಕ್ಷಣ ಚುರುಕಿನಿಂದ ಪ್ರತಿ ಗ್ರಾಮ ಪಂಚಾಯಿತಿಗಳಿಗೆ ಭೇಟಿಯಾಗಿ ಅಲ್ಲಿರುವಂಥ ಸುಖ ದುಃಖಗಳನ್ನ ವಿಚಾರ ಮಾಡಿ ಅಹವಾಲ ತೆಗೆದುಕೊಂಡು ವಿಧಾನ ಪರಿಷತ್ತಿನಲ್ಲಿ ಕೂಗು ಎಬ್ಬಿಸ್ತಾನ ಸಹೋದರ. ಮೊನ್ನೆ ಲೋಕಸಭೆಯಲ್ಲಿ ಲಕ್ಷಾಂತರ ಮತಗಳನ್ನು ತೆಗೆದುಕೊಂಡು ಮೊಟ್ಟ ಮೊದಲನೆಯ ಬಾರಿಗೆ ಚುನಾವಣೆಯಲ್ಲಿ ಸ್ಪರ್ಧಿಸಿ ಇವತ್ತು ಇತಿಹಾಸ ನಿರ್ಮಾಣ ಮಾಡಿದಂಥ ನವಯುವಕ ಮೃಣಾಲ್ ಹೆಬ್ಬಾಳ್ಕರು ಸಹಿತ ಜನರ ಜೊತೆ ಬೆರೆತಿದ್ದದ್ದು ಆದೇಶಗಳನ್ನು ಮಾಡುವಲ್ಲಿ ಸಹೋದರ, ತಾಯಿ, ಮಗ. ಅದರಾಗ ಮತ್ತೊಂದು ಇಂಪಾರ್ಟೆಂಟ್ ನೋಡ್ರಿ, ಸೊಸಿ ಡಾಕ್ಟರ್ ಪದವೀಧರೆ. ಇವತ್ತು ಎಲ್ಲೋ ಏನೋ ಒಂದು ದುರ್ಘಟನೆ ಆಗಲಿ, ಆ ಸೊಸೆ ದಿಶಾ ಹೆಬ್ಬಾಳ್ಕರು ಸಹಿತ ಇವತ್ತು ನೇರ ಇವತ್ತು ಜನರ ಕೂಗಿಗೆ ಸ್ಪಂದನೆ ಮಾಡಾಕತ್ತಾಳ. ಅವರ ಅಂಗರಕ್ಷಕರು ಸಹಿತ ಸಾಥ ಕೊಡ್ತಾರ, ಆಫೀಸಿನ ಸಿಬ್ಬಂದಿ ಸಹಿತ ಸೌಜನ್ಯದಿಂದ ವರ್ತನೆ ಮಾಡ್ತಾರೆ. ಯಾವ ಮಂತ್ರಿ ಇವತ್ತು ಹೆಸರುವಾಸಿ ಆಗಬೇಕು, ಯಾವ ಮಂತ್ರಿ ಜನರ ಕಷ್ಟ ಸುಖಗಳಿಗೆ ಭಾಗಿಯಾಗಬೇಕು, ಯಾವ ಮಂತ್ರಿ ಜನರ ಜೊತೆ ಬೆರೆತಿರಬೇಕು. ಜನರೇ ನನಗೆ ಸಾಕ್ಷಾತ್ ದೇವರುಗಳು, ಆ ಅಭಿಮಾನಿಗಳೇ ದೇವರುಗಳು. ಇವತ್ತು ನಿಮ್ಮನ್ನು ಪಾರ್ಲಿಮೆಂಟ್ಗಾಗಲಿ, ವಿಧಾನಸಭೆಗಾಗಲಿ, ವಿಧಾನ ಪರಿಷತ್ತಿನಿಗಾಗಲಿ ಉನ್ನತ ಹುದ್ದೆಗೆ ಕಳಿಸೋ ಸಲುವಾಗಿ ಮಹಾದೇವರು ಪ್ರಭುಗಳು ಈ ಮತದಾರರ ಋಣ ತೀರ್ಸಕ್ಕಾಗೋದಿಲ್ಲಲ್ರಿ. ತಾಯಿ ಲಕ್ಷ್ಮೀ ಫೌಂಡೇಶನ್ ವತಿಯಿಂದ ಅನೇಕರಿಗೆ ಸಹಾಯ ಸಹಕಾರ ಮಾಡಿದ್ದು ಸಹಿತ ಗುಪ್ತವಾಗಿ ದಾನ ಧರ್ಮ ಮಾಡ್ತಾಳ. ಅವಳೇ ಲಕ್ಷ್ಮೀ ತಾಯಿ. ತಾಯಿಯ ಆಶೀರ್ವಾದ, ಜನರ ಪರಮಾಶೀರ್ವಾದ, ಜನರ ಸುಖ ದುಃಖಗಳಿಗೆ ಸ್ಪಂದಿಸಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಮಹಾನಾಯಕಿಯಾಗಿ ಹೊರಹೊಮ್ಮುತ್ತಿರುವ ಲಕ್ಷ್ಮೀ ಹೆಬ್ಬಾಳ್ಕರ್ ಇವತ್ತು ರಕ್ಷಾಬಂಧನ ಭಾವೈಕ್ಯತೆಯ ಪ್ರೀತಿ ಸಂಬಂಧದ ಸಂಕೇತ, ರಕ್ತ ಸಂಬಂಧದ ಒಂದು ಜೋಡಣೆಯ ಸಂಕೇತ, ಆ ಆಶೀರ್ವಾದದ ಸಂಕೇತ. ಇವತ್ತು ಎಷ್ಟೊಂದು ಹರ್ಷ ಉದ್ಧಾರವಾಗಿ ಎಷ್ಟು ಉಲ್ಲಾಸದಿಂದ ಇವತ್ತು ಆ ಹಬ್ಬ ಆಚರಣೆ ಮಾಡಿದ್ದು ಅವರ ಕಚೇರಿಯ ದೃಶ್ಯ ತೋರಿಸಲೇಬೇಕಲ್ರಿ. ಹಾಗಾದ್ರೆ ನೋಡ್ರಿ ಈ ದೃಶ್ಯ, ಈ ಮಂತ್ರಿ ಮಾಡುತ್ತಿರುವ ಕಾರ್ಯಕ್ರಮ, ಈ ಮಂತ್ರಿ ಎಲ್ಲರ ಜೊತೆ ಯಾವುದೇ ಜಾತಿ ಭೇದ ಭಾವವಿಲ್ಲದೆ ಎಲ್ಲರ ಜೊತೆ ಸಮರೋಪಾದಿಯಾಗಿ ಕೆಲಸ ಮಾಡುತ್ತಿರುವ ಮಗನೂ ಸಹಿತ ಸಾಥ ಕೊಡ್ತಾನ, ಸಹೋದರ ಹೆಗಲಿಗೆ ಹೆಗಲ ಕೊಡ್ತಾನ. ಆ ದೃಶ್ಯ ಹಾಕಾಕತ್ತಾನೆ ನೋಡ್ತೀರಿ. ಇವತ್ತು ಹೆಣ್ಣಿಗೆ ಎಷ್ಟೊಂದು ನಮ್ಮ ಸಂಸ್ಕೃತಿಯಲ್ಲಿ ಮಾನ ಮರ್ಯಾದೆ ಕೊಡ್ತೀವಿ. ಆ ಮಹಾತಾಯಿಗೆ ಆಯುಷ್ಯ ಕೊಡಲಿ, ಆ ಮಹಾತಾಯಿ ಇನ್ನೂ ಹೆಮ್ಮರವಾಗಿ ಬೆಳೆಯಲಿ, ಆ ಮಹಾತಾಯಿ ರಾಜ್ಯದ ಒಂದು ಉನ್ನತ ಹುದ್ದೆಯಲ್ಲಿ ಮೆರಗಲಿ ಅನ್ನೋದು ಬೆಳಗಾವಿ ಜಿಲ್ಲೆ ಅಷ್ಟೇ ಅಲ್ಲ, ಇವತ್ತು ಕರ್ನಾಟಕ ರಾಜ್ಯದ ಜನತೆ ಆಸೆ ಐತಿ. ಹಂಗಾದ್ರೆ ಆ ದೃಶ್ಯ ನೋಡ್ತೀರಿ, ಲೈಕ್ ಮತ್ತು ಶೇರ್ ಮಾಡಿರಿ. ಏನು ಅನಿಸಿಕೆ ಅದಾವ ಲಕ್ಷ್ಮೀ ಹೆಬ್ಬಾಳ್ಕರ್ ಕಾರ್ಯಚಟುವಟಿಕೆ ಬಗ್ಗೆ? ನೀವು ಯಾವಾಗಾದರೂ ಅವ್ರ ಕಚೇರಿಗೆ ಹೋದಾಗ ನಿಮ್ಮ ಕೆಲಸ ಮಾಡಿ ಕೊಡ್ತಾರೋ ಇಲ್ಲೋ? ಸಂಬಂಧಪಟ್ಟ ಅಧಿಕಾರಿಗೆ ಈ ಮಂತ್ರಿ ಸೂಚನೆ ಕೊಡ್ತಾಳೋ ಇಲ್ಲೋ? ನೇರ ಕಮೆಂಟ್ ಬಾಕ್ಸ್ನಾಗ ಹಾಕಿರಿ.
ಇದನ್ನು ನೇರವಾಗಿ ಮಂತ್ರಿ ಜೊತೆ ನಾವು ಚರ್ಚೆ ಮಾಡಿ ಅದಕ್ಕೊಂದು ಸಂಪರ್ಕದ ಸೇತುವೆಯನ್ನು ಕಲ್ಪಿಸಿಕೊಡುವುದೇ ಖಡಕ್ ಜವಾರಿ ಕಾಕನ ಉದ್ದೇಶ. ಮತ್ತೊಂದು ಖಡಕ್ ಜವಾರಿ ಸುದ್ದಿಯೊಂಗೆ ಬರ್ತೀನಿ. ನಿಮ್ಮೆಲ್ಲರ ಆಶೀರ್ವಾದದೊಂದಿಗೆ ಮತ್ತೊಮ್ಮೆ ಮಹಾಸ್ಫೋಟಕ ಸುದ್ದಿಯೊಂದಿಗೆ ಬರಲ್ರಿ. ನಮಸ್ಕಾರ.